ಹಾಯ್ ಹಲೋ ಫ್ರೆಂಡ್ಸ್, ಇವಾಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹೇಗೆ ಮಾಡೋದಂತ ನೋಡೋಣ ಬರ್ರಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡಲಿಕ್ಕೆ 1 kg ಬೆಳ್ಳುಳ್ಳಿ ತೊಗೊಂಡೇನಿ. ಒಡ್ಕೊಂಡು ಅವೆಲ್ಲ ಕೆರ್ಕೊಂಡೇನಿ, ಸೊಟ್ಟಿ ಎಲ್ಲ ತಕ್ಕೊಂಡೇನಿ. ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಆ ಥರ ಒಂದು 20 ನಿಮಿಷ ನೆನೆ ಇಡ್ತೀನಿ. ಸ್ವಲ್ಪ ಎಲ್ಲ ಕಿವುಚಿ ಒಂದು 20 ನಿಮಿಷ ನೆನೆ ಇಡ್ತಂದ್ರೆ ಅದೆಲ್ಲ ಕವರೆಲ್ಲ ನೀರು ಜಕ್ಕೋತತಿ, ನೆನಿತೈತದ. ಇವಾಗ 20 ನಿಮಿಷ ಆಯಿತು. ಕೈಲಿ ಕಿವುಚ್ಕೋಬೇಕು. ಕಿವುಚ್ಕೊಂಡ್ರೆ ಮ್ಯಾಗಿನ ಕವರೆಲ್ಲ ಹೋಗ್ತೈತಿ, ಬಿಸ್ತೈತದ. ಈಗ 2 ಕೈಲಿ ಕಿವುಚ್ಕೊಲಿಕ್ಕತ್ತೀನಿ. ಸ್ವಲ್ಪ ತಿಕ್ಕಿ ಕಿವುಚಬೇಕು. ಯಾಕಂದರೆ ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದ್ರಿಂದ ಸಾರಿಗೆ ಅದೆಲ್ಲ ಮೇಲೆ ಕವರ ಹಂಗೆ ಪೇಸ್ಟ್ ಮಾಡಿದ್ರೆ ಮೇಲೆ ತೇಲ್ತೈತಿ. ಇದನ್ನೆಲ್ಲ ಮತ್ತೊಂಥರ ಚಾಳಿಗೆ ಒಳಗೆ ಹಾಕೊಲಿಕ್ಕತ್ತೀನಿ. ಅದ್ರೊಳಗೆ ಒಂದಿಟ್ಟು ಸಿಪ್ಪಿ ಉಳ್ದೈತಿ. ಇದು ನೋಡ್ರಿ, ಅದು ಒಂದು ಚಾಳಿಗೆ ಹಾಕಿ ಸುಸ್ಕೊಲಿಕ್ಕತ್ತೀನಿ. ಸಿಪ್ಪಿ ನೋಡ್ರಿ ಅದು ಹೊಂಟಿತ್ತು. ಇನ್ನೂ ಒಂದು 3-4 ಸಲ ನೀರು ಹಾಕ್ಕೊಂಡು ಸುಸ್ಕೋಬೇಕು. ಒಂದೊಂದು ಬ್ಯಾಳೆ ಇದ್ರೂ ತಕ್ಕೋಬೇಕು. ಅದರಿಂದ ನೋಡ್ರಿ, ಅದು ಮೇಲ್ಗಡೆ ಜಗಳ ಬರ್ತೈತಿ ಸಿಪ್ಪಿ. ಒಂದು 3-4 ಸಲ ಕಿವುಚಿ ತಕ್ಕೋಬೇಕಲ್ಲ. ಮೇಲಿನ ಕವರೆಲ್ಲ ಬಂದುಬಿಡ್ತೈತಿ. ಬೆಳ್ಳುಳ್ಳಿ ಪಳಕ್ಕಷ್ಟೇ ಉಳಿತದೆ. ಸ್ವಲ್ಪ ಧೂಳು ಬೀಳ ಇದ್ರೂ ಹೋಗ್ತದೆ ರೀ ಅದು. ನೋಡ್ರಿ, ಅದು ಮೇಲಿನ ಜಗಳ ಅಷ್ಟದ. ಇದು ಒಂದು ಚಾಳಿಗೆ ಒಳಗೆ ಸೋಸ್ಕೊತೀನಿ. ನೀರೆಲ್ಲ ಬಸ್ಕೊತೀನಿ. ಅದನ್ನು ನೋಡ್ರೆಲ್ಲ ಜಾಡಿಸಿ ಬಸ್ಕೋಬೇಕು ನೀರು. ನೋಡ್ರಿ ಜಗಳ ಒಂದು ಬಟ್ಟೆ ಒಳಗೆ, ದಿಪ್ಪನ ಬಟ್ಟೆ ಒಳಗೆ ಆರ್ಲಿಕ್ಕೆ ಹಾಕ್ಕೋಬೇಕು. ಮ್ಯಾಗಿಂದೆಲ್ಲ ನೀರಿನ ಅಂಶ ಹೋಗ್ಬೇಕಾದ್ರೆ ಬಿಸಿಲಿಗೆ ಇಡಬಾರ್ದು. ಇದು ಅಲ್ಲ ಪೇಸ್ಟ್ ತಗೊಲಿಕ್ಕತ್ತೀನಿ. ಅಲ್ಲ ಮ್ಯಾಗಿನ ಕವರ್ ತಗೊಲಿಕ್ಕತ್ತೀನಿ. ತೊಳೆದ ಕ್ಲೀನಾಗಿ ತೊಳ್ಕೊಂಡೀನಿ. ಸಂದಾಗಿದ್ದೆಲ್ಲ ತಕ್ಕೋಬೇಕು, ಯಾಕಂದ್ರೆ ಮಣ್ಣು ಅದು ಇರೋ ಚಾನ್ಸ್ ಇರ್ತೈತಿ. ಭಾಳ ಒತ್ತಿ ತಗೋಬಾರ್ದು. ಎಲ್ಲ ಮ್ಯಾಗಿನ ಸಿಪ್ಪೆ ಅಷ್ಟು ತಗೋಬೇಕು. ಪೀಸ್ ಕಟ್ ಮಾಡ್ಕೋಬೇಕೆಲ್ಲ. ನಾರು ಇರ್ತದೆ, ಮಿಕ್ಸಿ ಒಳಗೆ ಸಣ್ಣ ಆಗಂಗಿಲ್ಲ. ಇದೆಲ್ಲ ಸಣ್ಣ ಪೀಸ್ ಮಾಡ್ಕೊಂಡು 1-2 ಗಂಟೆ ಬಿಸಿಲಲ್ಲಿ ಒಣಸಿದೇನ್ರಿ ಇದು. ಇದು ನೋಡ್ರಿ, ಎಲ್ಲ ಅದು ನೀರಿನ ಅಂಶ ಎಲ್ಲ ಹೋಯ್ತು. ನೀರಿನ ಅಂಶ ಒಟ್ಟೆ ಇರಬಾರ್ದು, ಎಲ್ಲ ಒಣಗಿತ್ತದು. ಬಿಸಿಲೊಳಗೆ ಮಾತ್ರ ಇಡಬಾರ್ದು. ಇದೆಲ್ಲ ಪೀಸ್ 1-2 ಗಂಟೆ ಬಿಸಿಲಿಗೆ ಇಟ್ಟಿದ್ನಿ. ನೀರಿನ ಅಂಶ ಎಲ್ಲ ಹೋಗಿತ್ತು ಅದ್ರದ್ದು. ಒಂದು ವಾಟಿ ಎಣ್ಣೆ ತೊಗೊಂಡೇನು, ಹಿಂಗೆ ತೊಗೊಂಡೇನು, ಕಲ್ಲುಪ್ಪು ತೊಗೊಂಡೇನಿ. ಅಂದರೆ ಇದು ಕೆಡಂಗಿಲ್ಲ, ಹೊರಗಡೆ ಇಟ್ಟರು ವರ್ಷ ತನಕ ಏನೂ ಆಗಂಗಿಲ್ಲ. ಬೆಳ್ಳುಳ್ಳಿ, ಅಲ್ಲ, ಒಂದು ಸ್ವಲ್ಪ ಉಪ್ಪು, ಹಿಂಗೊಂದು ಸ್ವಲ್ಪ ರುಬ್ಕೊಂಡು ಆಮೇಲೆ ಎಣ್ಣೆ ಹಾಕ್ಕೊಂಡು ರುಬ್ಕೋಬೇಕು. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಲಿಕ್ಕತ್ತೀನಿ. ಹೊರಗಡೆ ವರ್ಷ ಪೂರ್ತಿ ಇಟ್ಟರೂ ಕೆಡಂಗಿಲ್ಲ. ನೋಡ್ರಿ, ಈ ಥರ ಪೇಸ್ಟ್ ಆಯಿತು. ಯಾಕಂದ್ರೆ ಉಪ್ಪು, ಎಣ್ಣೆ, ಹಿಂಗೆ ಹಾಕಿರ್ತೈತಿ, ಅದರಿಂದ ಕೆಡಂಗಿಲ್ಲ ಅದು. ನಾವು ಅಡುಗೆ ಒಳಗೆ ಉಪ್ಪು, ಹಿಂಗೆ ಬಳಸ್ತೀವಲ್ಲ, ಒಂದು ಸ್ವಲ್ಪ ಅದ್ರಾಗ ಹಾಕೋದು ಬಿಟ್ರೂ ನಡೀತದೆ. ಇದ್ರೊಳಗೆ ಹಾಕಿರ್ತದಲ್ಲ. ನೋಡಿದ್ರೆ ಎಷ್ಟು ಚಂದ ಪೇಸ್ಟ್ ಆಯಿತು. ಎಲ್ಲ ಇದೇ ರೀತಿ ಮಾಡ್ಕೋಬೇಕು. ವರ್ಷಗಟ್ಟಲೆ ಮಾಡ್ಕೊಂಡು ಇಟ್ಕೋಬೋದು ನೀವು ಹೊರಗಡೆನೂ. ಗಡ್ಬಡಿ ಒಳಗೆ ಬೆಳ್ಳುಳ್ಳಿ ಸುಲಿಲಿಕ್ಕೆ ಆಗಂಗಿಲ್ಲ, ಅಲ್ಲ ಹೆರ್ಲಿಕ್ಕೆ ಆಗಂಗಿಲ್ಲ. ಒಂದು ಸಲ ಮಾಡಿ ಇಟ್ಕೊತಂದ್ರೆ ನಾವು ಯಾವಾಗ ಬೇಕಾದಾಗ ಬಳಸ್ಬೋದು ಅದನ್ನು. ಇದು ಬೆಳ್ಳುಳ್ಳಿ ಜವಾರಿ ಬೆಳ್ಳುಳ್ಳಿ. ಇದು ಜವಾರಿ ಬೆಳ್ಳುಳ್ಳಿ ಸಣ್ಣ ಪಳಕ ಇರ್ತದೆ.
ಎಲ್ಲ ರುಬ್ಬೋದಾಯಿತು. ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಲಿಕ್ಕತ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.